ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಈ ಸಂಚಿಕೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದಂಥ ನಮಸ್ಕಾರವನ್ನು ತಿಳಿಸ್ತೀನಿ. ಇವತ್ತು ಸಾಕಷ್ಟು ಜನ ವ್ಯೂವರ್ಸ್ ಕೇಳಿರೋವಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ ಏನು ಹೇಳಿ ಅಡಿಕೆ ಹಾರ ನೀವು ಕೇಳಿದಿರ ತಾನೆ. ಸಾಕಷ್ಟು ಜನ ಕೇಳಿದಿರಲ್ಲ. ಸಾಕಷ್ಟು ಜನಕ್ಕೆ ನಾನು ತುಂಬಾನೇ ಬೇಜಾರಾಗೋ ಹಾಗೆ ಮಾಡಿದ್ದೀನಿ. ನೀವು ಹೇಳಿ ಟೈಮಿಗೆ ನಾನು ಅಡಿಕೆ ಹಾರನ ತೋರಿಸ್ಲಿಕ್ಕೆ ಆಗಿಲ್ಲ. ಈ ಸಲ ಮಾತ್ರ ಡೆಫಿನೆಟ್ ಆಗಿ ನೀವೇನು ಕೇಳಿದ್ರಲ್ಲ ಬ್ಯೂಟಿಫುಲ್ ಆಗಿರೋಂಥ ಅಡಿಕೆ ಹಾರನ ಹೇಗೆ ಮಾಡೋದು, ಈಸಿಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇವತ್ತಿನ ಸಂಚಿಕೆಯಲ್ಲಿ ಈ ಅಡಿಕೆ ಹಾರನ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಸಾಕಷ್ಟು ಜನ ನನಗೆ ಕೇಳಿದ್ರಲ್ಲ, ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಈ ಅಡಿಕೆ ಹಾರನ ನಾನು ವೆಲ್ವೆಟ್ ಕ್ಲಾತ್ ಹಾಗೆಯೇ ಕುಷನ್ ಸ್ಪಾಂಜನ್ನು ಉಪಯೋಗಿಸಿ ಮಾಡಿರೋದು. ಇದನ್ನು ಹೇಗೆ ಮಾಡ್ತೀನಿ ಅಂದರೆ, ಫಸ್ಟು ಈ ರೀತಿ ಕಟ್ ಪೀಸ್ ಆಗಿರೋಂಥ ಕುಷನ್ ಸ್ಪಾಂಜ್ಗಳು ನಿಮಗೆ ಸಿಗುತ್ತೆ. ಇದನ್ನು ತಗೊಳ್ಬೇಡಿ, ಕಟ್ ಪೀಸ್ ಆಗಿರೋದೇ ನಿಮಗೆ ಸಿಗತ್ತೆ. ಇದನ್ನು ತಗೊಂಡ್ರೆ ನಿಮಗೆ ಖರ್ಚು ಜಾಸ್ತಿ ಬರುತ್ತೆ ಅಷ್ಟೇ, ಮತ್ತೇನು ಇಲ್ಲ. ಅದ್ರ ಬದಲು ನೀವು ಈ ರೀತಿ ಫುಲ್ ಶೀಟ್ ಕುಷನ್ಗೆ, ಅಂದರೆ ಈ ರೀತಿ ಫುಲ್ ಶೀಟ್ ಕುಷನನ್ನು ಸೋಫಾಗಳಿಗೆಲ್ಲ ಹಾಕ್ತಲ್ವ, ಆ ಸೋಫಾ ಸೆಟ್ ಅಂಗಡಿಗಳಲ್ಲಿ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಫುಲ್ ಶೀಟ್ ಕುಷನ್ ಸ್ಪಾಂಜನ್ನೇ ಕೊಡ್ತಾರೆ. ಈ ಕುಷನ್ ಸ್ಪಾಂಜನ್ನು ನಾನಿವಾಗ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 1/4 ಸೆಂಟಿಮೀಟರ್ ಅಷ್ಟು ನಾನು ನೋಡಿ, 1/4 ಇಟ್ಕೊಂಡ್ರೆ ತುಂಬಾ ದಪ್ಪ ಕಟ್ ಪೀಸ್ ಬರುತ್ತೆ. ಹಾಗಾಗಿ 1/4 ಅಷ್ಟೇ ನಾನು ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಮಾರ್ಕ್ ಹಾಕ್ಕೊಂಡು ಇದನ್ನು ಚಾಕುವಿನಿಂದ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಫುಲ್ ಶೀಟ್ ತೊಗೊಂಡ್ರೆ ನಿಮಗೆ ಅಂದರೆ ಸ್ವಲ್ಪ ನಿಮಗೆ ಖರ್ಚು ಕೂಡ ಉಳಿಯುತ್ತೆ. ಈ ಪುಟಾಣಿ ಪೀಸನ್ನು ತೊಗೊಂಡ್ರೆ ನಿಮಗೆ ತುಂಬ ಖರ್ಚು ಬರುತ್ತೆ. ಸೊ ಹಾಗಾಗಿ ಫುಲ್ ಶೀಟನ್ನೇ ತೊಗೊಳ್ಳಿ. ಈ ರೀತಿ ಬ್ರೆಡ್ ಥರ ಇದನ್ನು ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಪೀಸ್ಗಳನ್ನು ಕಟ್ಟಿಂಗ್ ಮಾಡ್ಕೋಬೇಕು. ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಈ ರೀತಿ ಉದ್ದುದ್ದ ಪೀಸನ್ನು ಫಸ್ಟ್ ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಮತ್ತು ಸ್ವಲ್ಪ ಚಿಕ್ಕ ಪೀಸ್, ಇದಕ್ಕೇನು ಅಳತೆ ಇಲ್ಲ. ನೀವು ದಪ್ಪ ಕಟ್ ಮಾಡಿಕೊಂಡ್ರೆ ದಪ್ಪ ಗುಂಡುಗಳು ಬರುತ್ತೆ, ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚಿಕ್ಕ ಗುಂಡುಗಳು ಬರುತ್ತೆ. ಈ ಹೂವು ಕೆಲವೊಂದೊಂದು ದಪ್ಪನೂ ಇರುತ್ತೆ, ಕೆಲವೊಂದೊಂದು ಚಿಕ್ಕದಾಗೂ ಇರುತ್ತೆ. ಹಾಗಾಗಿ ಇದಕ್ಕೇನು ಅಳತೆ ಇಲ್ಲ. ಈ ರೀತಿ ಕಟ್ ಮಾಡ್ಕೊಳ್ಳಿ, ಚಿಕ್ಕದು ದೊಡ್ಡದು ಹಿಂಗೆಲ್ಲ ಕಟ್ ಮಾಡ್ಕೊಳ್ಳಿ. ಅದು ಆದಮೇಲೆ ಈ ರೀತಿ ನಾನು ಪರ್ಪಲ್ ಕಲರ್ ವೆಲ್ವೆಟ್ ಡಾರ್ಕ್ ಕಲರ್ ತೊಗೊಂಡಿದ್ದೀನಿ, ಹಾಗೇನೆ ಒಂದು ಲೈಟ್ ಕಲರ್ ತೊಗೊಂಡಿದ್ದೀನಿ, ಸ್ವಲ್ಪ ಲೈಟ್ ತೊಗೊಂಡಿದ್ದೀನಿ. ನೋಡಿ ಗೊತ್ತಾಗತ್ತಲ್ವ, ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಒಂದು ಡಾರ್ಕ್ ತೊಗೊಂಡಿದ್ದೀನಿ, ಒಂದು ಲೈಟ್ ಕಲರ್ ತೊಗೊಂಡಿದ್ದೀನಿ, ವೆಲ್ವೆಟ್ ಕ್ಲಾತ್ ಪರ್ಪಲ್ ತೊಗೊಂಡಿದ್ದೀನಿ, ಅಂದರೆ ನೇರಳೆ ಕಲರ್ ತೊಗೊಂಡಿದ್ದೀನಿ. ಈಗ ಇದನ್ನು ಈ ಲೈಟ್ ಕಲರ್ನ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಉದ್ದಕ್ಕೆ 3, ಅಡ್ಡಕ್ಕೆ 3 ಇಂಚನ್ನು ನಾನು, ಅಂದರೆ ಸೆಂಟಿಮೀಟರ್ನ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಉದ್ದಕ್ಕೂ 3 ಇಂಚ್ ಮಾಡ್ಕೊಳ್ತೀನಿ, ಅಡ್ಡಕ್ಕೂ 3 ಇಂಚನ್ನು 3 ಸೆಂಟಿಮೀಟರ್ನ ನಾನು ಮಾರ್ಕ್ ಹಾಕ್ಕೊಂಡು ಈಗ ನೋಡಿ 3 ಇಂಚು ಹೀಗೆ ಕಟ್ಟಿಂಗ್ ಮಾಡ್ಕೋಬೇಕು ಪೀಸ್ಗಳನ್ನು. ವೆಲ್ವೆಟ್ ಕ್ಲಾತ್ 2 ಕಲರ್ ತೊಗೊಂಡಿದ್ದೀನಿ, ಲೈಟ್ ಆ್ಯಂಡ್ ಡಾರ್ಕ್ ತೊಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ಚಿಕ್ಕ ಪೀಸ್ಗಳನ್ನು ಮಾಡ್ಕೋಬೇಕು. ತುಂಬ ದೊಡ್ಡದು ಕಟ್ ಮಾಡ್ಕೊಳ್ಬೇಡಿ, ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ. ಇಷ್ಟು ಕಟ್ ಮಾಡಿಕೊಂಡ್ರೆ 3 ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಇದು ನಮಗೆ ಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಟಿಂಗ್ ಮಾಡಿ ಇಟ್ಕೋಬೇಕು. ಈಗ ನೋಡಿ ಲೈಟ್ ಕಲರ್, ಡಾರ್ಕ್ ಕಲರ್. ಈಗ ಡಾರ್ಕ್ ಕಲರ್ನ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ, ಕಲರ್ ಶೇಡೆಡ್. ಯಾಕೆ ಅಂದರೆ ಹಾರ ಈಗ ಹೂಗಳು ಸ್ವಲ್ಪ ಶೇಡೆಡ್ ಇರುತ್ತೆ ನೋಡಿ, ಎಲ್ಲ ಒಂದೇ ಕಲರ್ ಇದ್ದರೆ ಅಷ್ಟು ಲುಕ್ ಇರಲ್ಲ. ಸೊ ಹಾಗಾಗಿ ಅಷ್ಟೇ ನಾವು ಶೇಡೆಡ್ ಕಲರ್ಸ್ ತೊಗೋಬೇಕು ಅಷ್ಟೇ. ಒಂದು ಲೈಟ್, ಒಂದು ಡಾರ್ಕ್. ತುಂಬಾ ಲೈಟ್ ಕಲರು ತೊಗೊಳ್ಬೇಡಿ, ಚೆನ್ನಾಗಿ ಕಾಣಿಸಲ್ಲ.
ಈಗ ಇದನ್ನು ಕೂಡ ನಮಗೆ ಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಪೀಸ್ಗಳನ್ನು ನಾವು ಈ ರೀತಿ ಕಟ್ಟಿಂಗ್ ಮಾಡಿ ಎತ್ತಿಟ್ಕೋಬೇಕು. ಈಗ ನೋಡಿ ನಮ್ಗೆ ಹಾರಕ್ಕೆ ಎಷ್ಟು ಬೇಕು ಅಂತ ನಾನು ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅಂದರೆ ನಿಮಗೆ ಈಗ ಎಷ್ಟು ಬೇಕೋ ನಾನು ಅಷ್ಟೇ ತೋರಿಸ್ತೀನಿ. ಹಾಗೆ ಗ್ರೀನ್ ಕಲರ್ ವೆಲ್ವೆಟ್ ಉಲ್ಲನ್ನು ತೊಗೊಂಡಿದ್ದೀನಿ, ಹಾಗೆ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ನಾನು ಏನು ಉಂಡೆಗಳನ್ನು ನಾವು ಕಟ್ತೀವಲ್ವ, ಈಗ ಕಟ್ಟಲಿಕ್ಕೋಸ್ಕರ ನಾನು ವೈಟ್ ಕಲರ್ ದಾರನೂ ತೊಗೊಂಡಿಲ್ಲ, ಗ್ರೀನ್ ತೊಗೊಂಡಿದ್ದೀನಿ. ಇದೊಂದು ರೀತಿ ಸ್ಟೆಮ್ ಅಂದರೆ ಏನು ಹೂಗಳಲ್ಲೆಲ್ಲ ಇರುತ್ತೆ ನೋಡಿ, ಸ್ವಲ್ಪ ಲೈಟಾಗಿ ಅಂದರೆ ತೆಳುವಾಗಿ ಸ್ಟೆಮ್ ಬಂದಿರುತ್ತೆ ನೋಡಿ, ಆ ಎಫೆಕ್ಟ್ ಕಾಣಿಸ್ಲಿ ಅಂತ ಹೇಳಿ ನಾನು ಗ್ರೀನ್ ತೊಗೊಂಡಿದ್ದೀನಿ. ಈಗ ಗ್ರೀನ್ ಇಲ್ಲ ಅಂದರೆ ನೀವು ಬ್ಲ್ಯಾಕನ್ನು ಬೇಕಾದರೂ ತಗೊಳ್ಳಿ. ಗ್ರೀನ್ ತೊಗೊಂಡ್ರೆ ಚೆನ್ನಾಗಿ ಕಾಣಿಸೋದ್ರಿಂದ ನಾನು ಗ್ರೀನ್ ಕಲರ್ ಉಲ್ಲನ್ನಿಂದ ಈ ಕುಷನ್ ಕಟ್ ಮಾಡ್ಕೊಂಡಿದ್ನಲ್ಲ ಆ ವೆಲ್ವೆಟ್ಟಿಗೆ ಸೇರಿಸ್ಬಿಟ್ಟು ನಾನು ಈ ರೀತಿ ಕ್ಲೀನಾಗಿ ಕಟ್ಕೊಳ್ತೀನಿ. ನಮಗೆ ಹಾರಕ್ಕೆ ಎಷ್ಟು ಬೇಕು ಅಂತ ನಾವು ಕಟ್ಕೊಳ್ಬೇಕು. ಈಗ ನೋಡಿ ಇದನ್ನೆಲ್ಲ ವೇಸ್ಟ್ ಕ್ಲಾತನ್ನೆಲ್ಲ ಕಟ್ ಮಾಡಿ ಫಿನಿಶಿಂಗ್ ಮಾಡಿ ಇಟ್ಕೋಬೇಕು. ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡಿ ಇಟ್ಕೋಬೇಕು. ತುಂಬ ಉದ್ದಕ್ಕೆ ಬಿಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ, ಸ್ವಲ್ಪ ಕಟ್ಟಿಂಗ್ ಫಿನಿಶಿಂಗ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿ ಕಾಣಿಸುತ್ತೆ ಪೋಣಿಸಿದಾಗ. ಈಗ ನೋಡಿ ಈ ಥರ ಇಷ್ಟಿಷ್ಟು ಕ್ಲಾತ್ ಬಿಟ್ಟರೆ ಸಾಕು. ಗ್ರೀನ್ ಸ್ಟೆಮ್ ಥರ ಕಾಣಿಸ್ತಾ ಇದೆ ಅಲ್ವಾ, ಸೊ ಹಾಗಾಗಿ ಹೂವಿನಲ್ಲಿ ಇರುತ್ತೆ ನೋಡಿ ಅಂಟ್ಕೊಂಡು ಒಂದು ರೀತಿ ಗ್ರೀನ್ ಸ್ಟೆಮ್ ಬಂದಿರುತ್ತಲ್ಲ, ಅದಕ್ಕೆ ನಾನು ಗ್ರೀನ್ ಕಲರ್ ಉಲ್ಲನನ್ನು ಕಟ್ಕೊಂಡಿರೋದು. ಈ ರೀತಿ ನೀವು ವೈಟ್ ಕಲರ್ ದಾರದಿಂದ ಬೇಕಾದರೂ ಪೋಣಿಸ್ಕೊಳ್ಳಿ, ಕಾಟನ್ ದಾರದಿಂದ ಈ ಉದ್ದನೆ ಸೂಜಿಗೆ ಇದು ಮಾಡಿಕೊಂಡು, ಇಲ್ಲಾಂದರೆ ಗ್ರೀನ್ ಕಲರ್ ಉಲ್ಲನಿಂದನೂ ಬೇಕಿದ್ರೆ ನಾವು ಪೋಣಿಸ್ಕೊಳ್ಬೋದು. ಈಗ ಹೂ ಮಾಡಬೇಕಲ್ಲ ಅದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಉದ್ದನೆ ಸೂಜಿಗೆ ಈ ಉಲ್ಲನನ್ನು ಹಾಕ್ಕೊಂಡು ಗ್ರೀನ್ ಕಲರ್ ಉಲ್ಲನನ್ನೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಮೀಡಿಯಮ್ ಸೈಜ್ ಹಾರ ತೋರಿಸ್ತಾ ಇದ್ದೀನಿ. ಅಂದರೆ ಅಗಲವಾಗಿ ಹಾರ ಬೇಕು ಅಂದರೆ ನೀವು 10 ತೊಗೊಳ್ಳಿ, ಮೀಡಿಯಮ್ ಸೈಜ್ ಆದರೆ 6 ತೊಗೊಳ್ಳಿ, 6 ಗುಂಡುಗಳನ್ನು ತೊಗೊಳ್ಳಿ ಸಾಕು. 4 ಆಯಿತು. ಈಗ ಮೀಡಿಯಮ್ ಸೈಜ್ ಹಾರ ತೋರಿಸ್ತಾ ಇದ್ದೀನಿ. 5, 6. ಮೀಡಿಯಮ್ ಸೈಜ್ ಆದರೆ 6 ಗುಂಡುಗಳನ್ನು ತೊಗೊಳ್ಳಿ ಅಥವಾ 7 ತೊಗೊಳ್ಳಿ ಸಾಕು. ನಿಮಗೆ ಇನ್ನೂ ಅಗಲವಾಗಿರೋಂಥ ಹಾರ ಬೇಕು ಅಂತ ಅಂದರೆ, ದಪ್ಪನೇ ಹಾರ ಬೇಕು ಅಂದರೆ 10 ಅಥವಾ 12 ತೊಗೊಳ್ಳಿ ಅಷ್ಟೇ. ಈಗ 6 ಗುಂಡುಗಳನ್ನು ಹಾಕಿ ಈಗ ಒಂದು ಹೂ ರೆಡಿ ಮಾಡಿಕೊಂಡೆ ನೋಡಿ. ಈಗ ಒಂದು ಹೂ ರೆಡಿ ಆಯಿತು. ಈಗ 6 ಹಾಕಿದ್ದಲ್ವಾ, 6 ಗುಂಡು ಹಾಕಿದ್ದಲ್ವ. ಈಗ ನಾವು ಸ್ವಲ್ಪ ಅಗಲವಾಗಿರೋಂಥ ಹಾರ ಬೇಕು, ಇನ್ನೂ ದಪ್ಪದಾಗಬೇಕು ಅಂತಂದರೆ ನಾವು 8 ಗುಂಡುಗಳನ್ನು ಹಾಕಿ ಪೋಣಿಸ್ಕೋಬೇಕು. ಅದಕ್ಕೂ ದಪ್ಪ ಬೇಕು ಅಂದರೆ 10 ಹಾಕ್ಕೊಳ್ಳಿ. ಅಂದರೆ ಇನ್ನೂ ಅಗಲವಾಗಬೇಕು ಹಾರ ನಿಮಗೆ ಅಂದರೆ 10 ಹಾಕ್ಕೊಳ್ಳಿ. ಈಗ ನಾನು ಒಂದು ಸಣ್ಣ ಹೂವಿಗೆ 6 ಹಾಕಿದ್ದೀನಿ. ಈ ಸ್ವಲ್ಪ ದೊಡ್ಡ ಹೂವಿನ ಮಾಡಲಿಕ್ಕೋಸ್ಕರ ನಾನು 8 ಗುಂಡುಗಳನ್ನು ಪೋಣಿಸ್ಕೊಂಡಿದ್ದೀನಿ. ಎಂಟು ಮತ್ತು 8 ಎಷ್ಟು ಅಗಲ ಇದೆ ನೋಡಿ, 6 ಎಷ್ಟು ಅಗಲ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೀಗ ವ್ಯತ್ಯಾಸ? ಇಷ್ಟೇ. ಈ ರೀತಿ ಎಲ್ಲ ಪೋಣಿಸಿ ಇಟ್ಕೊಂಡು ಆದಮೇಲೆ ಈಗ ಹಾರನ ಪೋಣಿಸ್ಕೋಬೇಕಲ್ವಾ, ಎಲ್ಲ ಈ ರೀತಿ ರೆಡಿ ಮಾಡ್ಕೋಬೇಕು ಹೂವುಗಳನ್ನು. ಈಗ ಫಸ್ಟ್ ಒಂದು ಚಿಕ್ಕದಾಗಿರೋ ಗಂಟೆಗೆ ನಾವು, ಅಂದರೆ ಇದು ಸೂಜಿ ಒಳಗೆ ಹೋಗೋದಿಲ್ಲ ಈ ಗಂಟೆ, ಹಾಗಾಗಿ ನಾನು ದಪ್ಪನೆ ಕಾಟನ್ ದಾರ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪನೆ ಕಾಟನ್ ದಾರನೇ ತೊಗೊಳ್ಳಿ. ಈ ಗಂಟೆಗೆ ಈ ದಪ್ಪನೆ ದಾರವನ್ನು ಹಾಕಿಬಿಟ್ಟು ಈಗ ಗಂಟು ಹಾಕ್ಕೊಳ್ತೀನಿ ತುದಿಗೆ. ಆಲ್ರೆಡಿ ಸೂಜಿಗೆ ನಾನು ದಾರ ಹಾಕ್ಕೊಂಡಿದ್ದೀನಿ. ಈ ಇನ್ನೊಂದು ತುದಿನ ಈ ತುದಿಗೆ ಸೇರಿಸಿ ಕಟ್ಕೊಳ್ತೀನಿ, ಯಾಕೆಂದರೆ ಸೂಜಿ ಹೋಗೋದಿಲ್ಲ ಆ ಸಣ್ಣ ಗಂಟೆ ಒಳಗೆ, ಹಾಗಾಗಿ ನಾನು ಈ ಟೆಕ್ನಿಕನ್ನು ಫಾಲೋ ಮಾಡಿದ್ದೀನಿ ಅಷ್ಟೇ. ನೋಡಿ ಈಗ ಗೊತ್ತಾಯ್ತಲ್ಲ, ಆಲ್ರೆಡಿ ದಪ್ಪನೆ ಉದ್ದನೆ ಸೂಜಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತುದಿ ಗಂಟು ಹಾಕಿದಾಯ್ತಲ್ಲ,
ಈಗ ನೋಡಿ ಈ ಥರ ಇಷ್ಟೇ. ಈಗ ಗೊತ್ತಾಯ್ತಾ? ಈಗ ಎಕ್ಸ್ಟ್ರಾ ದಾರನ ಕಟ್ ಮಾಡಿ ತಕ್ಕೊಂಬಿಡಬೇಕು. ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ನಾವು ಗಂಟೆ ಇದ್ದರೆ ಗಂಟೆನ ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಆರ್ಟಿಫಿಷಿಯಲ್ ಡೆಕೋರೇಟಿವ್ ಬಾಲ್ ಅಂತೂ ಬೇಕಾದಷ್ಟು ಸಿಗತ್ತೆ. ಈ ಥರ ಗಂಟೆನ ಜಸ್ಟ್ ಥರ್ಮಾಕೋಲ್ ಬಾಲ್ ಅಲ್ವಾ, ಹೇಗಿದ್ರು ಪ್ರೆಸ್ ಮಾಡಿದರೆ ಹೋಗುತ್ತದೆ. ಈಗ ನೋಡಿ ಟ್ವಿಸ್ಟ್ ಮಾಡಿದರೆ ಹೋಯ್ತು, ಅದರೊಳಗಡೆ ಸೆಟ್ ಆಯಿತು. ಈಗ ನಾವೇನು ಪೋಣಿಸ್ಕೊಂಡಿದ್ವಲ್ಲ 6 ಗುಂಡುಗಳನ್ನು ಹಾಕಿ ಈ ಅಡಿಕೆ ಹಾರ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಈ ರೀತಿ ಎಲ್ಲ ಪೋಣಿಸ್ಕೊಳ್ತಾ ಹೋಗಬೇಕು. ಏನು ನಾವು ಗುಂಡುಗಳನ್ನೆಲ್ಲ ಕಟ್ಕೊಂಡಿದ್ವಲ್ಲ ಅದನ್ನು ಈಗ ಪೋಣಿಸ್ಕೊಳ್ತಾ ಹೋಗಬೇಕು. ರುದ್ರಾಕ್ಷಿ ಹಾರ ಅಂತಲೂ ಕರೀತಾರೆ, ಅಡಿಕೆ ಹಾರ ಅಂತಲೂ ಕೂಡ ಕರೀತಾರೆ. ಇದನ್ನು ನಾವು ಬ್ಯಾಕ್ ಡ್ರಾಪ್ ಆರ್ಟ್ ಆಗಿನೂ ಕೂಡ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ. ದೇವಿ ಅಲಂಕಾರಕ್ಕಂತೂ ಸೂಪರಾಗಿ ಕಾಣುತ್ತೆ. ಈಗ ನೋಡಿ ಫುಲ್ ಪೋಣಿಸ್ಕೊಳ್ತೀನಿ. ಒಂದು ಸೈಡ್ ಪೋಣಿಸ್ಕೊಂಡೆ, ಅಂದರೆ ನಾನು ತೋಮಾಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೋಡಿ ಒಂದು ಸೈಡೆಲ್ಲ ಈ ರೀತಿ ನಾನು ಪೋಣಿಸ್ಕೊಂಡು ಆದಮೇಲೆ ಈ ರೀತಿ ವೈಟ್ ಕಲರ್ ಒಂದು ಮಣಿಯನ್ನು, ದಪ್ಪನೆ ಮಣಿಯನ್ನು ಹಾಕ್ಕೊಳ್ತೀನಿ. ಯಾಕೆಂದರೆ ಮುಂದಕ್ಕೆ ಬರಬಾರ್ದಲ್ವಾ ಆ ಹೂಗಳು, ಹಾಗಾಗಿ ಅಷ್ಟೇ. ಈಗ ನೆಕ್ಸ್ಟ್ ಈಗ ಇನ್ನೊಂದು ದಿಂಡನ್ನು ಪೋಣಿಸ್ಕೊಂಡು ಅದಕ್ಕೂ ಕೂಡ ನೋಡಿ ಮಣಿಯನ್ನು ಹಾಕಿ ಕಟ್ಕೊಂಡಿದ್ದೀನಿ. ಅಂದರೆ ತೋಮಾಲೆ ತೋರಿಸ್ತಾ ಇದ್ದೀನಿ, ಅಂದರೆ ಅಮ್ಮನವರ ಹಿಂಭಾಗದಿಂದ ಹಾಕುವಂತಹ ಮಾಲೆ. ಈಗ ನೋಡಿ ಫುಲ್ ರೆಡಿ ಆಯಿತು. ಅಡಿಕೆ ಹಾರ, ರುದ್ರಾಕ್ಷಿ ಹಾರ ಪರಿಪೂರ್ಣವಾಗಿ ರೆಡಿ ಆಯಿತು. ಈಗ ಈ ಗುಂಡು ಏನು ಗಂಟು ಹಾಕ್ಕೊಂಡಾಯ್ತಲ್ಲ, ಈಗ ಇದೆರಡನ್ನು ಸೇರಿಸ್ಬಿಟ್ಟು ತುದಿ ಸೇರಿ ಗಂಟು ಹಾಕ್ಕೊಳ್ಬೇಕು. ಹಿಂಭಾಗದಿಂದ ಅಮ್ಮನವರಿಗೆ ನಾವು ಏನು ಹಾಕ್ತೀವಲ್ಲ ತೋಮಾಲ ಅಂತ ಹೇಳ್ತಾರಲ್ಲ, ಅದು ಈಗ ಅಡಿಕೆ ಹಾರ, ರುದ್ರಾಕ್ಷಿ ಹಾರ ಅಂತ ಏನು ಹೇಳ್ತೀವಿ ಅದು ಈಗ ನೋಡಿ ಈ ರೀತಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನ್ಯಾಚುರಲ್ ಹಾರ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ದೇವಿಗೆ ಹಾಕಿನೂ ಕೂಡ ತೋರಿಸ್ತೀನಿ ನೋಡಿ. ದುರ್ಗಾ ಮಾತೆ ಅಮ್ಮನವರು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡಿ. ಈಗ ಹೇಗಿದ್ರು ದುರ್ಗಾಷ್ಟಮಿ ಅಂದರೆ ದುರ್ಗಾ ಪೂಜೆ ಹತ್ತಿರ ಬರ್ತಾ ಇದೆ ಅಲ್ವಾ. ಈ ಅಡಿಕೆ ಹಾರವನ್ನು ನೀವೂ ಕೂಡ ಮಾಡಿಬಿಟ್ಟು ಅಮ್ಮನವರ ಅಲಂಕಾರಕ್ಕೆ ಹಾಕಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಇದು ಆದಮೇಲೆ ನಾನು ಇನ್ನೊಂದು ರೀತಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಇದೇ ಅಡಿಕೆ ಹೂಗಳನ್ನು ಮಾಡಿಕೊಂಡು ಆಮೇಲೆ ಉಲ್ಲನ್ ಮಾಲಾದಲ್ಲಂತೂ ನಾನು ಇದನ್ನು ತೋರಿಸಿದ್ದೀನಿ, ಈ ಕುಚ್ಚುಗಳನ್ನು ಹೇಗೆ ಮಾಡೋದು ಅಂತ. ನೀವು ಉಲ್ಲನ್ ಮಾಲಾ ಎಪಿಸೋಡಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಲ್ಲಿದೆ ನಾನು ಇದನ್ನು ಹೇಗೆ ರೆಡಿ ಮಾಡೋದು ಡಿಟೇಲಿಂಗ್ ವಿಡಿಯೋ ನಾನು ಅದರಲ್ಲಿ ತೋರಿಸಿದ್ದೀನಿ. ಉಲ್ಲನ್ ಮಾಲಾ ಗಾರ್ಲ್ಯಾಂಡ್ ಎಪಿಸೋಡಲ್ಲಿ ತೋರಿಸಿದ್ದೀನಿ. ಈಗ ಇದು ಮತ್ತು ಆ ರುದ್ರಾಕ್ಷಿ ಗುಂಡುಗಳು ಏನು ಹಾಕಿ ಹಾರ ಮಾಡಿ ಹಾಗೆ ತೋರಣ ಮಾಡಿದರೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ರೀತಿ ದಪ್ಪನೆ ದಾರವನ್ನು ತಗೊಂಡು ಉದ್ದನೆ ಸೂಜಿಗೆ ನಿಮಗೆ ಎಷ್ಟು ಉದ್ದ ಬೇಕೋ ತೋರಣಕ್ಕಾಗಿರ್ಬೋದು ಹಾರಕ್ಕಾಗಿರ್ಬೋದು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಒಂದು ಮಣಿಯನ್ನು ದಾರದ ತುದಿಗೆ ಕಟ್ಕೊಂಡು ದಪ್ಪನೆ ದಾರ ತಗೊಳ್ಳಿ, ಸ್ವಲ್ಪ ಗಟ್ಟಿ ದಾರ. ಈ ಉದ್ದನೆ ಸೂಜಿಗೆ ಈಗ ನಾವೇನು ಮಾಡಬೇಕಂದ್ರೆ ಈ ರೀತಿ ಮಣಿ ಕಟ್ಕೊಂಡಾದ್ಮೇಲೆ ಅಂದರೆ ಗಂಟೆಯಿಂದ ಅದು ಗ್ರಿಪ್ಪಲ್ಲಿ ಕೂರಬೇಕಲ್ಲ, ಅದಕ್ಕೆ ಗಂಟೆನ ಹಾಕ್ಕೋಬೇಕು. ಮಣಿ ಈಗ ಅಲ್ಲಿ ಕೂರಿಸ್ಕೊಂಡಿದ್ದೀನಲ್ಲ, ಯಾಕೆ ಅಂತ ಗೊತ್ತಾಯ್ತಲ್ಲ. ಆಮೇಲೆ ಈ ರೀತಿ ಉಲ್ಲನ್ ಮಾಲಾದಲ್ಲಿ ತೋರಿಸಿದ್ದೀನಲ್ಲ, ಈ ರೀತಿ ಕುಚ್ಚುಗಳನ್ನು ರೆಡಿ ಮಾಡಿಕೊಂಡು ಇದನ್ನು ಅಷ್ಟೇ 3 ಹೂ ಬೇಕಂದರೆ 3 ಕುಚ್ಚನ್ನು ಪೋಣಿಸ್ಕೊಳ್ಳಿ. ಇನ್ನೂ ದಪ್ಪ ಅಗಲ ಬೇಕಂದ್ರೆ 6 ಕುಚ್ಚನ್ನು ಪೋಣಿಸ್ಕೊಳ್ಳಿ ಅಥವಾ 8 ಪೋಣಿಸ್ಕೊಳ್ಬೋದು. ಈಗ ನೋಡಿ ಈ ಥರ ಅಂದರೆ ಈ ಸೇವಂತಿಗೆ ಹೂ ಪೋಣಿಸ್ದಂಗೆ ಕಾಣಿಸ್ತಾ ಇದೆ ಅಲ್ವಾ. ಅದಾದಮೇಲೆ ಈ ಅಡಿಕೆ ಹೂಗಳನ್ನು ಏನು ಮಾಡ್ಕೊಂಡಿದ್ವಲ್ಲ ನಾವು ಅದನ್ನು ಪೋಣಿಸ್ಕೋಬೇಕು. ಇದು ಮಾಲೆಯಾಗಿನೂ ತೋರಿಸ್ತೀನಿ, ಹಾಗೆಯೇ ತೋರಣವಾಗಿನೂ ಕೂಡ ತೋರಿಸ್ತೀನಿ. ಹಾಗೆ ನೀವು ಬ್ಯಾಕ್ ಡ್ರಾಪ್ ಆರ್ಟಿಗೂ ಕೂಡ ನೀವು ಹಾಕ್ಕೊಳ್ಬೋದು. ಈಗ ನೋಡಿ ಸೇವಂತಿಗೆ ಹೂವು ಅಡಿಕೆ ಹೂ ಹಾಕಿದಾಗೆ ಇದು ಲುಕ್ ಬಂದಿದೆ ಅಲ್ವಾ. ಈಗ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಫುಲ್ ಮಾಲ ರೆಡಿ ಆದಮೇಲೆ ಇದು ಎಷ್ಟು ಪೀಸ್ ಬೇಕಾದರೂ ಹಾಕ್ಕೊಳ್ಳಿ. ನಾನು
20 ಹಾಕ್ಕೊಳ್ತಾ ಇದ್ದೀನಿ. ಈ ಯೆಲ್ಲೋ ಕಲರ್ ಕುಚ್ಚು ಏನು ಮಾಡ್ಕೊಂಡಿದ್ದೀನಲ್ಲ ಈ ಹೂವು, ಅಡಿಕೆ ಏನು ಹೂವು ಮಾಡ್ಕೊಂಡಿದ್ದೀನಲ್ಲ ಆರ್ಟಿಫಿಷಿಯಲ್ ಹೂಗಳು, ಅದು ನಾನು 10 ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಇಷ್ಟ, ನೀವು ಎಷ್ಟಾದರೂ ಹಾಕ್ಕೊಳ್ಳಿ. ತುಂಬ ದಪ್ಪದಾಗಿ ಹಾಕಿದ್ರಂತೂ ಇನ್ನೂ ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನೀಗ ಮೀಡಿಯಮ್ ಸೈಜ್ ಹಾರ ತೋರಿಸ್ತಾ ಇದ್ದೀನಿ. ಅಂದರೆ ಗುಂಡುಗಳು 10 ಗುಂಡು ಹಾಕಿದರೆ ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ನೋಡಿ, ಪರಿಪೂರ್ಣವಾಗಿರೋಂಥ ಇನ್ನೊಂದು ರೀತಿಯ ತೋಮಾಲ ರೆಡಿ ಆಯಿತು. ಇದನ್ನು ಕೂಡ ನಾವು ದೇವಿ ಅಲಂಕಾರಕ್ಕೂ ಹಾಕ್ಬೋದು, ಬ್ಯಾಕ್ ಡ್ರಾಪ್ ಆಗಿನೂ ಕೂಡ ಹಾಕ್ಬೋದು, ಹಾಗೆಯೇ ನಾವು ಮನೆಯ ತೋರಣವನ್ನಾಗಿನೂ ಕೂಡ ಹಾಕ್ಬೋದು. ಆಲ್ರೆಡಿ ನಾನು ತೋರಣಕ್ಕೂ ಕೂಡ ಹಾಕಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ನೋಡಿ, ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ತೋರಣಕ್ಕೆ ಅಂದರೆ ನಮ್ಮ ಮನೆಯ ದೇವರ ಕೋಣೆಯ ಬಾಗಿಲಿಗೆ ನಾನು ತೋರಣವನ್ನಾಗಿ ಮಾಡಿಬಿಟ್ಟು ಹಾಕಿದ್ದೀನಿ. ಇದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನಿಮ್ಮ ಇಷ್ಟ, ನೀವು ಯಾವ ಕಲರಲ್ಲಿ ಬೇಕಾದರೂ ಮಾಡ್ಕೊಳ್ಳಿ. ನಾನು ಯೆಲ್ಲೋ ಆ್ಯಂಡ್ ಪರ್ಪಲ್ ಕಾಂಬಿನೇಷನಲ್ಲಿ ಮಾಡಿದ್ದೀನಿ. ನೀವು ನಿಮ್ಮ ಇಷ್ಟ, ನಿಮ್ಗೆ ಯಾವ ಕಲರ್ ಇಷ್ಟನೋ ಆ ಕಲರ್ ಮಾಡ್ಕೊಳ್ಳಿ. ಅಡಿಕೆ ಹೂವು ಮಾತ್ರ ಈ ಪರ್ಪಲಲ್ಲಿ ಮಾಡಿದ್ರೇ ಅದೊಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಲ್ವಾ. ನೀವು ಟ್ರೈ ಮಾಡ್ತೀರ ತಾನೇ? ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.